ಸುಧಾ ತನ್ನ ಮಗ ನವೀನ್ಗೆ ಪ್ರಿಯಾಂಕಾ ಅನ್ನೋ ಹುಡುಗಿ ಜೊತೆ ಮದುವೆ ಮಾಡಿಸ್ತಾಳೆ. ಪ್ರಿಯಾಂಕಾ ತುಂಬ ಓದಿರೋ ಹುಡುಗಿ, ಅದು ಅಲ್ಲದೆ ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಹಾಗೆ ತುಂಬ ಸುಂದರವಾಗಿರ್ತಾಳೆ. ಅದರಿಂದನೇ ನವೀನ್ ಕೂಡ ತಾನು ಮದುವೆ ಆದರೆ ಇದೇ ಹುಡುಗಿನ ಮದುವೆ ಆಗೋದು ಅಂತ ಪಟ್ಟು ಹಿಡಿದು ಕೂತ್ಕೋತಾನೆ. ಪಾಪ ಸುಧಾ ಏನು ಮಾಡೋಕ್ಕಾಗದೆ ತನ್ನ ಮಗನ ಆಸೆಗೆ ಹ್ಞೂ ಅಂತ ಒಪ್ಪಿಗೆ ಕೊಡ್ತಾಳೆ. ಇನ್ನೇನು ಮದುವೆನೇ ಆಗೋಗಿದೆ. ಮದುವೆ ಆದಮೇಲೆ ಸೊಸೆ ಅತ್ತೆ ಜೊತೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾಳೆ ಅನ್ನೋದನ್ನ ನಾವು ನೋಡೋಣ. ಅಯ್ಯಯ್ಯೋ, ಫ್ರೆಶ್ ಅಪ್ ಆಗಿ ಬರೋದ್ರೊಳಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾಳೆಯಿಂದ ಬೇಗ ಬೇಗ ಬರಬೇಕು, ಇಲ್ಲ ಅಂದರೆ ಎಪಿಸೋಡ್ ಮುಗ್ದೋಗ್ಬಿಡುತ್ತೆ. 3 ಹೊತ್ತು ಬಿಗ್ ಬಾಸ್ ಅಂತ ಟಿವಿ ಮುಂದೆನೇ ಕೂರ್ತಾಳೆ. ನಾನೊಬ್ಳೇ ಇಲ್ಲಿ ಕೆಲಸ ಮಾಡಬೇಕು, ಹೇಳೋರಿಲ್ಲ ಕೇಳೋರಿಲ್ಲ. ಎಷ್ಟೊತ್ತಿಗೆ ನೋಡು ಟಿವಿ ಬಿಗ್ ಬಾಸ್ ಬೇರೆ ಪ್ರಪಂಚನೇ ಇಲ್ಲ ಇವಳಿಗೆ. ಇವ್ರದ್ದು ಇದ್ದಿದ್ದೆ. ನಾನು ಮದುವೆ ಆಗಿ ಬಂದಾಗಿಂದನೂ ಯಾವಾಗ ನೋಡಿದ್ರು ಗೊಣುಕ್ತಾನೆ ಇರ್ತಾರೆ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಏನು ಮನೇಲಿರೋ ಮುದುಕಿ ಎಲ್ಲ ಮಾತಾಡುತ್ತೆ ಅಂತ ನಾನು ಬಿಗ್ ಬಾಸ್ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಅದು ಅಲ್ಲದೆ ಇವತ್ತು ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಬಾಸ್ ಬೇರೆ ಬರ್ತಾರೆ, ಅದು ಅಲ್ಲದೆ ಫಿನಾಲೆ ಬೇರೆ. ಹೇಗೆ ಮಿಸ್ ಮಾಡ್ಕೊಳಕ್ಕಾಗುತ್ತೆ? ಯಾರು ಏನಾದರೂ ಮಾತಾಡ್ಕೊಂಡ್ಲಿ, ನಾನು ಮಾತ್ರ ಫಸ್ಟ್ ಬಿಗ್ ಬಾಸ್ನೇ ನೋಡಬೇಕು. ನೋಡು ಹೇಗೆ ಮಾತಾಡ್ತಾಳೆ. ಇವಳು ಬಿಗ್ ಬಾಸ್ ನೋಡೋದಂತೆ, ನಾನು ಇಡೀ ಮನೆ ಕೆಲಸ ಎಲ್ಲ ಮಾಡೋದಂತೆ. ಏನು ಅನ್ಕೊಂಡಿದ್ದಾಳೆ? ನನ್ನ ಮದುವೆ ಆಗಿ ಬಂದಾಗಿಂದ ನೋಡ್ತಿದ್ದೀನಿ. ಇವಳಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ತಾಳೆ. 3 ಹೊತ್ತು ಬಿಗ್ ಬಾಸ್. ಅಲ್ಲ, ಇವಳು ಏನು ಅನ್ಕೊಂಡಿದ್ದಾಳೆ? ಇವಳನ್ನ ಇಲ್ಲಿ ಬಂದು ಬಿಗ್ ಬಾಸ್ ನೋಡು ಅಂತ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಸುಧಾ ತನ್ನ ಸೊಸೆ ಮೇಲೆ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಸೀದಾ ಪಕ್ಕದ ಮನೆಗೆ ಹೋಗ್ತಾಳೆ. ಯಾಕೋ ಒಳಗಿಂದ ಮೇಡಮ್ ಅವ್ರು ಸೌಂಡೇ ಮಾಡ್ತಾ ಇಲ್ಲ. ಏನಾದರೂ ಆಗಲಿ, ನನಗೊಂದು ಬಿಗ್ ಬಾಸ್ ನೋಡೋಕೆ ತೊಂದರೆ ಮಾಡದೇ ಇದ್ರೆ ಸಾಕು. ಸುಧಾ ಪಕ್ಕದಲ್ಲೇ ಇರೋ ಸಾವಿತ್ರಿ ಮನೆಗೆ ಬರ್ತಾಳೆ. ಏನು ಸಾವಿತ್ರಿ, ಆರಾಮಾಗಿ ಸೋಫಾ ಏರ್ ಕೂತಿದೀಯಾ? ಏನಿಲ್ಲ ಸುಧಾ, ಸುಮ್ಮನೆ ಕೂತಿದ್ದೆ ಕಣೆ. ಏನು ಮತ್ತೆ ಸಮಾಚಾರ? ಏನೋ ಅಡುಗೆ ಮನೆಯಿಂದ ಬಾರಿ ಪಾತ್ರೆ ಸೌಂಡ್ ಆಗ್ತಾ ಇತ್ತು. ಮನೆ ಕಡೆ ಏನು ಸಮಾಚಾರ? ಅಯ್ಯೋ, ಏನು ಅಂತ ಹೇಳಲೆ ಸಾವಿತ್ರಿ? ಏನು ಹೇಳೋದೇಳು? ನಮ್ಮ ಮನೆಗೆ ಒಂದು ಸೊಸೆ ಅಂತ ಕರ್ಕೊಂಡು ಬಂದಿದ್ದೀನಲ್ಲ, ಯಾವಾಗ ನೋಡಿದ್ರು ಟಿವಿ ಮುಂದೆನೇ ಕೂತಿರ್ತಾಳೆ ಕಣೆ. ಯಾವಾಗಲೂ ನಾನೇ ಅಡುಗೆ ಮಾಡಿ ಬೇಯಿಸಾಕ್ಬೇಕು ಅವಳಿಗೆ. ಬೆಳಗ್ಗೆ ಎದ್ದು ಅದೇನೋ ಕಂಪ್ನಿ ಕೆಲಸ ಅಂತ ಹಾಗೆ ಹೋಗ್ತಾಳೆ. ಒಂದು ಕೆಲಸ ಮುಟ್ಟಲ್ಲ ನೋಡು. ಸಂಜೆ ಬಂದವಳು ಸ್ನಾನ ಮಾಡಿ ಬಿಗ್ ಬಾಸ್ ಅಂತ ಟಿವಿ ಮುಂದೆ ಕುತ್ಕೋತಾಳೆ. ಒಂದೂ ಕೆಲಸ ಮುಟ್ಟಲ್ಲ ಕಣೆ. ನನಗೂ ಮಾಡಿ ಸೋತು ಹೋಗ್ಬಿಟ್ಟೆ ನಾನು. ಹೌದು ಕಣೆ, ನೀನು ಹೇಳಿದ್ದು ನಿಜ. ಈಗಿನ ಕಾಲದವು ಅದೇನು ಟಿವಿ ಮೊಬೈಲು ಅಂತ ಸಾಯ್ತಾವೋ ಏನೋ ನೋಡು. ನಮ್ಮ ಕಾಲದಲ್ಲೆಲ್ಲ ಹೀಗಿರ್ಲಿಲ್ಲಪ್ಪ. ನಮ್ಮ ಕಾಲದಲ್ಲೆಲ್ಲ ಮೊಬೈಲ್ ನೋಡಿದ್ದೀವೇನೆ ಒಂದಾದರೂ. ನನಗಂತೂ ಈಗಲೂ ಮೊಬೈಲ್ ಏನು ಅಂತಲೇ ಗೊತ್ತಿಲ್ಲ. ಈ ಹುಡುಗಿರು ಸಸ್ತಿರು ಅತ್ತೆರು ಎಲ್ಲ ಈಗಿನ ಕಾಲದವು ನೋಡಿಬಿಟ್ರೆ ಅಯ್ಯೋ, ಇವಾಗಿನ ಹೆಂಗಸರಿಗೆಲ್ಲ ಗಂಡ ಒಬ್ಬ ಮನೇಲಿದ್ದಾನೆ ಅನ್ನೋ ಭಯ ಇದ್ದಿದ್ರೆ ಹೀಗೆಲ್ಲ ಯಾಕೆ ಆಗ್ತಿತ್ತು ಹೇಳು? ಯಾಕೆ ಹೀಗೆಲ್ಲ ಮಾಡ್ತಿದ್ರು? ಅದೇನು ಅಂತ ಅವಳನ್ನ ಸೊಸೆ ಮಾಡಿ ಮನೆಗೆ ಕರ್ಕೊಂಡ್ಬಂದಿನೋ ಕಣೆ. ಇವಾಗಂತೂ ಅವಳು ಅತ್ತೆ ಆಗಿದ್ದಾಳೆ, ನಾನು ಸೊಸೆ ಆಗಿದ್ದೀನಿ. ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಅವಳು ಕಾಲ ಮೇಲೆ ಕಾಲು ಹಾಕೊಂಡು ಟಿವಿ ನೋಡ್ತಾ ಕೂರ್ತಾಳೆ. ಅಯ್ಯೋ ಹೋಗ್ಲಿ ಬಿಡೆ ಸುಧಾ, ಏನು ಮಾಡೋಕ್ಕಾಗುತ್ತೆ ಹೇಳೋ? ಈಗ ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕು. ಇರು, ಟೀ ತಗೋಬರ್ತೀನಿ. ಅಯ್ಯೋ, ಕಾಫಿ ಟೀ ಏನು ಬೇಡ, ಬಾ ಕುತ್ಕ ಮಾತಾಡೋಣ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನಾನು ಕಾಫಿ ಈಗಷ್ಟೇ ಕುಡ್ದಿದ್ದು. ಕಾಫಿ ಮಾಡ್ತೀನಿ, ಟೀ ಮಾಡ್ತೀನಿ ಅಂತಾಳೆ, ಆದರೆ ಎದ್ದೇ ಹೋಗಲ್ಲ ಇಲ್ಲಿಂದ. ಅದಕ್ಕೆ ನಾನೇ ಬೇಡ ಅಂತ ಹೇಳೋದು ಬೆಸ್ಟು. ಅಲ್ಲ ಕಣೆ ಸುಧಾ, ನೀನು ನಿನ್ನ ಮಗಗೆ ಹೇಳೋದಲ್ಲೇ ಸೊಸೆ ಹೆಂಗೆಲ್ಲ ಮಾಡ್ತಾಳೆ ಅಂತ. ಅವ್ನು ಹೆಂಡತಿಗೆ ಅವ್ನ ಬುದ್ಧಿನಾರು ಹೇಳ್ತಾನೆ. ಅಯ್ಯೋ, ಏನು ಹೇಳೋದು, ಸುಮ್ಮನೆ ಇರೆ. ನಾನು ಹೇಳಿದ್ರೆ ನನ್ನ ಎದುರಿಗೆ ಅವಳಿಗೆ ಬೈಯೋ ಹಂಗೆ ನಾಟಕ ಮಾಡ್ತಾನೆ. ಅದಾದ್ಮೇಲೆ ಕೋಣೆ ಒಳಗೆ ಹೋದ್ಮೇಲೆ ಅವಳ ಸರ್ಗೆ ಹಿಡ್ಕೊಂಡು ಸುತ್ತಾಡ್ತಾನೆ. ನನಗೆ ಗೊತ್ತಿಲ್ವಾ ಈ ಗಂಡಸ್ರ ಬುದ್ಧಿ? ಈ ಹೆಂಗಸು ಮದುವೆ ಮಾಡಿರೋದೇ ಸೊಸೆ ಸರ್ಗೆ ಹಿಡ್ಕೊಂಡ್ಲಿ ಅಂತ. ಈಗ ನೋಡು ನನ್ನ ಹತ್ರ ಬಂದು ಹೆಂಗೆ ಚಾಡಿ ಹೇಳ್ತಿದೆ. ಅದು ಹೌದು ಬಿಡಿ, ನಿಮ್ಮ ಗಂಡನ ನೋಡಿ ನಿಮಗೂ ಗೊತ್ತಿರತ್ತೆ. ಅಪ್ಪ ನೆಟ್ಟಗಿದ್ದಿದ್ರೆ ಮಗನೂ ನೆಟ್ಟಗಿರ್ತಿದ್ದ. ಏನಂದ ಸಾವಿತ್ರಿ? ಅರ್ಥ ಆಗ್ಲ, ಎಂತ ಹೇಳೋ? ಅಯ್ಯೋ ಹೌದೌದು ಬಿಡು ಸುಧಾ, ನಿನ್ನ ಬಗ್ಗೆನೇ ಏನಾದರೂ ಹೇಳಿದ್ರೆ ನಿಂಗೆ ಏನೂ ಅರ್ಥ ಆಗಲ್ಲ. ಅಯ್ಯೋ ಅದೇನು ಜೋರಾಗಾದ್ರೂ ಹೇಳೆ, ನನಗೂ ಅರ್ಥ ಆಗುತ್ತೆ. ಅಯ್ಯೋ ಏನಿಲ್ಲ ಬಿಡೆ,
ಇವತ್ತು ಭಾನುವಾರ ಅಲ್ಲ, ಏನು ಸ್ಪೆಷಲ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದನ್ನೇ ನಿನ್ನ ಹತ್ರ ಕೇಳಿದೆ. ಮನೇಲಿ ನಾನು ಒಬ್ಳೆ, ನನ್ನ ಮಕ್ಳು ಇದ್ದಿದ್ರೂ ಒಂಥರ ಆಗ್ತಿತ್ತು. ಅವ್ರಿಗೆ ಹೇಳಿದ್ರು ಬರಲ್ಲ, ನಂಗೆ ಒಬ್ಳಿಗೆ ಮಾಡ್ಕೋಬೇಕಲ್ಲೇ, ಏನು ಮಾಡೋದು ಅಂತ. ಅಯ್ಯೋ ಬಿಡೆ, ಎಲ್ರ ಮನೆ ದೋಸೆನೂ ತೂತೆ, ನನ್ಗೇನು ಗೊತ್ತಿಲ್ವಾ, ಇದೇನು ಹೊಸ್ದಾ? ನಿಮ್ಮನೆ ಮಕ್ಕಳು ಮನೇಲಿರಲ್ಲ, ನಮ್ಮ ಮನೇಲಿ ಇದ್ರೂ ಏನು ಕೆಲಸ ಮಾಡಲ್ಲ, ಲೆಕ್ಕಕ್ಕಿಲ್ಲ ಅವರು. ಆದರೂ ಸಾವಿತ್ರಿ, ನೀನೊಬ್ಳನ್ನೇ ಬಿಟ್ಟು ಅವ್ರು ಮಾತ್ರ ಸಿಟಿಗೆ ಹೋಗಿ ಮನೆ ಮಾಡ್ಕೋಬಾರ್ದಿತ್ತು ಕಣೆ. ಪಾಪ ನೀನೊಬ್ಳೇ ಇರ್ಬೇಕಪ್ಪ. ನೀನಾದರೂ ಕರೆಯೋದಲ್ವೇನೆ, ಬಂದ್ರೋ ಇಲ್ಲೇ ಅಂತ, ನಾನಿರೋ ತನಕ ಇಲ್ಲೇ ಇರಿ ಅಂತ. ಅಯ್ಯೋ ಸುಮ್ಮನೆ ಇರೇ ಸುಧಾ, ಡೈಲಿ ನಿಮ್ಮನೆ ರಾಮಾಯಣ ನೋಡೇ ನಂಗೆ ಸಾಕಾಗಿದೆ. ಇನ್ನು ಆ ರಾಮಾಯಣ ನಮ್ಮನೇಲೂ ನಡಿಬೇಕು ಅಂತ ನಿನಗೆ ಆಸೆನಾ? ಮನ್ಸಲ್ಲಿ ಇವಳು ಸಸ್ತಿರೋ ಜಗಳ ಮಾಡ್ಕೊಳ್ಳಿ ಅಂತಾನೆ ಅನ್ಕೋತಿರ್ತಾಳೆ. ನನಗೆ ಗೊತ್ತಿಲ್ವಾ ಇವಳೇನು ಅಂತ? ಅಯ್ಯೋ ಹಾಗೇನ ಕೇಳಿದ್ಯೆ? ನಾನೇನು ಎಲ್ರೂ ಥರ ನಿಮ್ಮನೆ ನೋಡಿ ಹೊಟ್ಟೆ ಉರ್ಕೊಳ್ಳಲ್ಲ, ಚೆನ್ನಾಗಿರೋರು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀನಿ. ಸುಧಾ ಮತ್ತೆ ಸಾವಿತ್ರಿ ಇಬ್ರು ಹೀಗೆ ಮಾತಾಡ್ತಾ ಕೂತಿರ್ತಾರೆ. ಅದೇ ಟೈಮ್ಗೆ ಪ್ರಿಯಾಂಕಾ ತನ್ನ ಅತ್ತೆಗೆ ಕಾಲ್ ಮಾಡ್ತಾಳೆ. ಅತ್ತೆ ಎಲ್ಲಿದ್ದೀರಾ? ಅಲ್ಲ ಎಷ್ಟೊತ್ತಾಯ್ತು ಹೇಳಿ ನೀವು ಹೋಗಿ. ಅವರಿಗೂ ಕೆಲಸ ಇಲ್ಲ, ನಿಮಗೂ ಕೆಲಸ ಇಲ್ಲ, ಪಕ್ಕದ ಮನೆಗೆ ಹೋಗಿ ಮಾತಾಡ್ತಾ ಕೂತ್ಬಿಡ್ತೀರಾ. ನನ್ನ ಗಂಡ ಆಫೀಸಿಂದ ಮನೆಗೆ ಬಂದಿದ್ದಾರೆ, ಅವ್ರಿಗೆ ಒಂದು ಲೋಟ ಕಾಫಿ ಮಾಡಿಕೊಡೋರು ಯಾರೂ ಇಲ್ಲ ಇಲ್ಲಿ. ನಾನು ನೋಡಿದ್ರೆ ಬಿಗ್ ಬಾಸ್ ಮಿಸ್ ಆಗುತ್ತೆ ಸ್ವಲ್ಪ ಎದ್ದೋದ್ರೂ. ನೀವು ನೋಡಿದ್ರೆ ಅಲ್ಲಿ ಹೋಗಿ ಕೂತಿದ್ದೀರಾ. ಬೇಗ ಬನ್ನಿ ಅತ್ತೆ. ಹಾಳಾದವಳು, ಗಂಡಂಗೆ ಒಂದು ಲೋಟ ಕಾಫಿ ಮಾಡ್ಕೊಡೋಕ್ಕೂ ಆಗಲ್ಲ ಅವಳಿಗೆ, ಅದಕ್ಕೂ ನಾನೇ ಬೇಕು. ಹೌದಮ್ಮ ಹೌದು, ನಿನ್ನನ್ನು ಸೊಸೆ ಮಾಡ್ಕೊಂಡು ಬಂದಿದ್ದಕ್ಕೆ ಎಲ್ಲನೂ ನಾವೇ ಮಾಡಿಕೊಡ್ಬೇಕು. ಒಂದು ಲೋಟ ಕಾಫಿನೂ ನಾವೇ ಮಾಡಿಕೊಡ್ಬೇಕು. ನೀನು ಅತ್ತೇನೋ ಅಲ್ಲ ನಾನು ಸೊಸೆನೋ ಗೊತ್ತಾಗ್ತಿಲ್ಲ. ಸುಧಾ ತನ್ನ ಸೊಸೆ ಮೇಲೆ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಮನೆಗೆ ಬರ್ತಾಳೆ. ಆದರೆ ಸುಧಾ ಮನೆಗೆ ಬರೋದ್ರೊಳಗೆ ಪ್ರಿಯಾಂಕಾ ತನ್ನ ಗಂಡನ ಎದುರಿಗೆ ಚಿಕ್ಕದಾಗಿ ಡ್ರಾಮಾ ಶುರು ಮಾಡಿರ್ತಾಳೆ. ಅಮ್ಮ, ನೀವಿಬ್ರು ಅತ್ತೆ ಸೊಸೆ ಮನೇಲಿದ್ದಾಗ ಏನಾದರೂ ಮಾಡ್ಕೊಳ್ಳಿ, ಅದನ್ನ ಬಿಟ್ಟು ಬೇರೆಯವ್ರ ಮನೆಗೆ ಹೋಗಿ ಏನಮ್ಮ ಹೇಳೋದಿರುತ್ತೆ? ನಿನ್ಗಷ್ಟು ಗೊತ್ತಾಗಲ್ವೇನಮ್ಮ? ರೀ, ನಿಮ್ಮಮ್ಮ ಬೇರೆಯವ್ರ ಮನೆಗೆ ಹೋಗಿ, ಅದು ಅಲ್ಲದೆ ಸಾವಿತ್ರಿ ಆಂಟಿ ಮನೆಗೆ ಹೋಗಿ ನನ್ನ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ ಗೊತ್ತಾ ನಿಮಗೆ? ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾರೆ. ಆ ಸಾವಿತ್ರಿ ಆಂಟಿ ಅವ್ರ ಮಕ್ಕಳಿಗೆಲ್ಲ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳೆಲ್ಲ ನನಗೆ ಮೆಸೇಜ್ ಮಾಡ್ಕೊಂಡು ಕೇಳ್ತಾ ಇದ್ರು, ನಿಮ್ಮ ಅತ್ತೆ ನೀನು ಜಗಳ ಮಾಡ್ಕೊಂಡ್ರಂತೆ, ಅವ್ರು ಹಾಗೆ ಹೇಳಿದ್ರಂತೆ, ಹೌದಾ ಅಂತ. ನಾನೇನೂ ಹೇಳಿಲ್ಲ, ನನಗೊಂಥರ ಆಯಿತು. ಆಹಾ ಸಾಕು, ಸುಮ್ಮನೆ ಇರೇ. ನಿನ್ನ ಗಂಡನ ಹತ್ರ ಚಾಡಿ ಹೇಳ್ಬೋದು. ಎಲ್ಲ ಕೆಲಸನೂ ನಾನೇ ಮಾಡು ಅಂದರೆ ಹೇಗೆ ಮಾಡಲಿ ನಾನು? 3 ಹೊತ್ತು ಬಿಗ್ ಬಾಸ್ ಅಂತ ಕುತ್ಕೊಂತೀಯ, ಹಂದೆ ಆಡಲ್ಲ ಟಿವಿ ಬಿಟ್ಟು. ನೋಡಿದ್ಯೇನೋ ಮಗನೇ ಹೇಗೆ ಮಾತಾಡ್ತಿದ್ದಾಳೆ ನಿನ್ನ ಹೆಂಡತಿ? ನಾನು ಹೇಳಿದೆ ಅವಾಗಲೇ ನಿನಗೆ, ಬೇರೆ ಯಾರು ಹುಡುಗಿ ನೋಡೋಣ ಹಳ್ಳಿಯವಳನ್ನ, ಈ ಸಿಟಿ ಬಿನ್ನಾಣ್ಗಿತ್ತಿ ನಮಗೆ ಬೇಡ ಅಂತ. ನೀನು ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ? ಅಯ್ಯೋ ನನಗೆ ಇವಳೇ ಬೇಕು ಅಂತ ಕುತ್ಕೊಂಡೆ. ಅಯ್ಯೋ ಅಮ್ಮ, ಇವಾಗೇನು ಅವಳನ್ನ ಚೇಂಜ್ ಮಾಡೋಕ್ಕಾಗುತ್ತಾ? ಅನುಸರಿಸ್ಕೊಂಡು ಹೋಗಬೇಕು. ನೀನಾದರೂ ಅರ್ಥ ಮಾಡ್ಕೋ. ಓಹೋ ಏನ್ರಿ, ನಿಮಗೂ ಹಾಗೆ ಅನ್ಸಿತ್ತಾ ಚೇಂಜ್ ಮಾಡೋಣ ಹೆಂಡ್ತಿನ ಅಂತ? ಈ ಪ್ಲಾನ್ ಬೇರೆ ಇದೆಯಾ ನಿಮಗೆ? ಸರಿ ಬಿಡಿ, ಇದೊಂದು ಬಿಗ್ ಬಾಸ್ ಎಪಿಸೋಡ್ ನೋಡಿಕೊಂಡು ನಾನೇ ಮನೆಗೆ ಹೋಗ್ತೀನಿ, ನನ್ನ ಅಮ್ಮನ ಮನೆಗೆ. ಇನ್ನು ಮಾತ್ರ ಇಲ್ಲಿಗೆ ಬರಲ್ಲ. ಅಯ್ಯೋ ಹಂಗಲ್ಲ ಮಾರಾಯ್ತಿ, ನಾನು ಹೇಳಿದ್ದು ಇಬ್ರು ಅನುಸರಿಸ್ಕೊಂಡು ಹೋಗಿ ಅಂತ ಹೇಳಿದ್ದು. ನೀವು ಹೆಂಗಸ್ರೆ ಇಷ್ಟು, ನಾವು ಗಂಡಸರು ಏನೋ ಹೇಳ್ತೀವಿ, ನೀವೇನೋ ಅರ್ಥ ಮಾಡ್ಕೋತೀರ, ಆಮೇಲೆ ನಮ್ಮ ಮೇಲೆ ಜಗಳಕ್ಕೆ ಬಿಡ್ತೀರ. ನಿಮ್ಮ ಮಧ್ಯ ಸಿಗಾಕೊಂಡು ನಮಗೊಂದು ನೆಮ್ಮದಿ ಇಲ್ಲ. ಹೌದಪ್ಪ, ನನಗೆ ಒಂದೊಂದ್ಸತಿ ಡೌಟ್ ಬರುತ್ತೆ, ಅತ್ತೆ ನಾನು ಅಥವಾ ಇವಳು ಅಂತ. ಟಿವಿ ಮುಂದೆ ಕೂತ್ಕೊಂಡು ನನಗೆ ಕಾಫಿ ಮಾಡಿಕೊಡಿ, ತಿಂಡಿ ಮಾಡಿಕೊಡಿ ಅಂತ ಆರ್ಡರ್ ಮಾಡ್ತಾಳೆ. ನಾನೇ ನಿಮ್ಮ ಥರ ಸುಮ್ಮನೆ ಮನೇಲೇ ಇರಲ್ಲ ಅತ್ತೆ, ಹೊರಗಡೆ ಹೋಗಿ ದುಡಿತೀನಿ, ದುಡ್ದಿದ್ದು ದುಡ್ಡೆಲ್ಲ ತಂದ್ಕೊಡ್ತೀನಿ ತಾನೇ ನಿಮಗೆ. ನಿಮ್ಮ ಥರ 3 ಹೊತ್ತು ಮನೇಲೇ ಇರೋದು, ಬೇಜಾರು ಏನಾರು ಹೋದ್ರೆ ಪಕ್ಕದ ಮನೆಗೆ ಹೋಗೋದು, ಅಲ್ಲಿ ಎಲ್ಲರ ಹತ್ರನೂ ನನ್ನ ಬಗ್ಗೆ ಚಾಡಿ ಹೇಳೋದು. ನಿಮಗೆ ಬರೀ ಚಾಡಿ ಹೇಳೋದು ಒಂದೇ ಕೆಲಸ, ಬೇರೆ ಏನೂ ಇರಲ್ಲ. ಅದಕ್ಕೆ ನಾನು ಎಲ್ಲ ಕೆಲಸನೂ ಹೇಳೋದು. ಅಯ್ಯೋ ನಾನೇನು ಪಕ್ಕದ ಮನೆಗೆ ಹೋಗಿ ಬೇರೆ ಏನು ಹೇಳಲ್ವೇ? ನೀನು ಮಾಡೋದನ್ನೇ ಹೇಳೋದು, ಇರೋ ವಿಷಯನೇ ಹೇಳ್ತೀನಿ, ಸತ್ಯನೇ, ಸುಳ್ಳೇನು ಹೇಳಲ್ಲ. ರೀ ಕೇಳಿಸ್ಕೊಡ್ರಿ ನಿಮ್ಮ ಅಮ್ಮನ ಮಾತನ್ನ. 3 ಹೊತ್ತು ಟಿವಿ ಮುಂದೆನೇ ಕೂತಿರ್ತಾಳೆ, ಮನೇಲಿ ಏನು ಕೆಲಸ ಮಾಡಲ್ಲ ಅಂತ ಇಡೀ ಊರೆಲ್ಲ ಸಾರ್ಕೊಂಡ್ ಬಂದಿದ್ದಾರೆ ನಿಮ್ಮಮ್ಮ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳ್ರಿ ನಿಮ್ಮಮ್ಮಂಗೆ. ಅವನೇನೆ ನನಗೆ ಹೇಳೋದು, ಅವ್ನು ನಾನು ಹೆತ್ತ ಮಗ ಕಣೆ, ನನ್ನ ಮಗ ನಾನು ಹಾಕಿದ ಗೆರೆ ದಾಟಲ್ಲ ಅಂಥದ್ರಲ್ಲಿ ನನಗೇನೆ ಹೇಳ್ತಾನೆ. ನೀನು ಹೇಳ್ಕೊಟ್ಟಕ್ಕೂ ನನಗೆ ಬೈದ್ಬಿಡ್ತಾನೇನು? ಅಯ್ಯೋ ಅಯ್ಯೋ, ಅದಕ್ಕೆ ನೀವು ಹೆತ್ತ ಮಗನೇ, ನೀವೆಷ್ಟೇ ಬೇಡ ಅಂದರೂ ನಾನೇ ಬೇಕು ಅಂತ ಮದುವೆ ಆಗಿದ್ದು.
ಆವಾಗ ಏನು ಗೊತ್ತಿರ್ಲಿಲ್ವಾ ನಿಮಗೆ ನೀವ್ ಹೆತ್ ಮಗ ಅಂತ? ನೀವಿದ್ದೀರಲ್ಲಮ್ಮ ಬಿನ್ನಾನ್ಗಿತ್ತೇರ್ ಹುಡುಗಿರು, ಏನಾದ್ರೂ ಮಾಡಿ ಬಲೆ ಹಾಕೊಂತೀರಾ. ಪಾಪ ಗಂಡ್ ಮಕ್ಳಿಗೆ ಗೊತ್ತಾಗಲ್ಲ, ಬಲೆಗೆ ಬೀಳ್ತವೆ. ಓ ಅತ್ತೆ, ನೀವು ಮಾವನ್ ಹೀಗೆ ಬೆಳೆಸ್ಕೊಂಡಿದ್ರಾ? ಓ ಇವಾಗ ಗೊತ್ತಾಯ್ತು ನನಗೆ ನೀವೇನಕ್ಕೆ ನನಗೆ ಹಿಂಗೆ ಹೇಳಿದ್ರಿ ಅಂತ. ನೋಡೆ ಪ್ರಿಯಾಂಕಾ, ನೀನ್ ನನ್ನ ಸುದ್ದಿಗೆ ಬರಬೇಡ. ಲೋ ಏನೋ ಮಿಕ ಮಿಕ ಅಂತ ಕಂಡ್ಬಿಡ್ತಿದ್ಯಾ? ಅಲ್ಲ ನಿನ್ನ ಹೆಂಡತಿ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ, ಅದು ನನಗೆ ನಿನ್ನೆದ್ರಿಗೇನೆ. ಏನಾದರೂ ಹೇಳೋ, ಇಷ್ಟು ವರ್ಷ ಹೆತ್ತು ಹೊತ್ತು ಸಾಕಿದ್ದಕ್ಕೆ ಇದೇನೇನೋ ನೀನು ಕೊಡೋ ಮರ್ಯಾದೆ? ಇಷ್ಟು ವರ್ಷ ನಿಮ್ಮನ್ನೆಲ್ಲ ಸಾಕಿದ್ದಕ್ಕೆ ಈಗ ಬಂದವ್ರ ಹತ್ರ ಎಲ್ಲ ನಾವೆಲ್ಲ ಹೇಳ್ಸ್ಕೋಬೇಕು ನೋಡು. ಹಾಂ, ಶುರುವಾಯಿತು ಡ್ರಾಮಾ ಮಾಡೋಕೆ ಶುರು ಮಾಡಿದ್ರು. ಅಲ್ಲ ಬಿಗ್ ಬಾಸ್ ಮನೆಯವ್ರಿಗಿಂತ ಇವರೇ ಸಖತ್ತಾಗಿ ಡ್ರಾಮಾ ಮಾಡ್ತಾರೇನೋ. ಇವ್ರನ್ನೇ ನೆಕ್ಸ್ಟ್ ಕಳ್ಸೋದು ಬೆಟರ್. ಅತ್ತೆ, ನೀವು ಇಲ್ಲಿರೋದಕ್ಕಿಂತ ಒಂದು ಒಳ್ಳೆ ಸೀರಿಯಲಿಗೆ ಹೋಗಿ ಸೇರ್ಕೊಳ್ಳಿ. ನೀವು ಒಳ್ಳೆ ದುಡ್ಡು ಕಲೆಕ್ಷನ್ ಆಗುತ್ತೆ, ಹಾಗೆ ನಿಮ್ಮ ಡ್ರಾಮಾನೂ ಅಲ್ಲಿ ಒಳ್ಳೆ ವರ್ಕೌಟ್ ಆಗುತ್ತೆ. ಲೇ ನೀನು ತುಂಬ ಅತಿ ಆಯಿತು ಕಣೆ. ಹೀಗೆ ಮಾಡ್ತಾ ಇದ್ರೆ ಮನೆಯಿಂದ ಹೊರಗೆ ಹಾಕ್ತೀನಿ ನಿನ್ನ ಅತ್ತೆ ಅನ್ನೋದನ್ನ ನೆನ್ಪಿಟ್ಕೊ ನೀನು. ಅಯ್ಯೋ ಸಾಕು ಬಿಡಿ ಅತ್ತೆ, ಎಷ್ಟು ಸರಿ ಹೇಳ್ತೀರಾ. ಆಯ್ತು ನಾನೇ ಹೋಗ್ತೀನಿ, ನೀವೇನು ಹಾಕೋದು ಬೇಡ. ಇದೊಂದು ಬಿಗ್ ಬಾಸ್ ಲಾಸ್ಟ್ ಎಪಿಸೋಡ್ ನೋಡ್ಕೊಂಡು ನಾನೇ ಮನೆ ಬಿಟ್ಟು ಹೋಗ್ತೀನಿ. ಸಾಯಿಸ್ತೀನಿ ಅಂದ್ರು ಬಿಗ್ ಬಾಸ್ ಬಿಡಲ್ಲ ಅಂತೀಯಲ್ಲೇ. ನಿನ್ನಂಥ ಸೊಸೆ ಮನೇಲಿ ಇದ್ರೆ ಏನು, ಹೊರಗೆ ಹೋದ್ರೆ ಏನು? ಅತ್ತೆ ನನಗೆ ಏನಾದರೂ ಅನ್ನಿ ಪರವಾಗಿಲ್ಲ, ನಾನು ತಡ್ಕೋತೀನಿ. ಆದರೆ ಟಿವಿಗೆ ಮತ್ತೆ ಬಿಗ್ ಬಾಸ್ಗೆ ಏನು ಅನ್ಬೇಡಿ, ನನಗೆ ಕೆಳಗಿಂದ ಮೇಲ್ ತನಕ ಉರಿಯುತ್ತೆ. ನಿನ್ನ ಈ ಬಿಗ್ ಬಾಸ್ ಹುಚ್ಚಿಂದ ನಮಗೆ ಮೈಯೆಲ್ಲ ಉರಿತಾ ಇದೆ. ಏನು ಮಾಡೋದು ಹೇಳಿ ಈಗ? ಅಯ್ಯೋ ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮಿಬ್ರು ಜಗಳದ ಮಧ್ಯೆ ನಾನೇ ಮನೆ ಬಿಟ್ಟು ಹೋಗ್ಬೇಕು ಅನಿಸ್ತಿದೆ. ಎರಡು ಜಡೆ ಮಧ್ಯೆ ನಾವು ಗಂಡಸರು ಎಲ್ಲೂ ನೆಮ್ಮದಿಯಾಗಿ ಇರೋಕೆ ಆಗಲ್ಲ. ಅಯ್ಯೋ ಆಯ್ತು ಬಿಡ್ರಿ, ಯಾಕೆ ಅದನ್ನೇ ಮುಂದುವರಿಸ್ತೀರಾ? ನಾನೇ ಮನೆ ಬಿಟ್ಟು ಹೋಗ್ತೀನಿ, ನೀವೇ ಇಲ್ಲಿ ಆರಾಮಾಗಿರಿ. ನೀವೆಲ್ಲಿಗೂ ಹೋಗೋದು ಬೇಡ. ಇದೊಂದು ಲಾಸ್ಟ್ ಎಪಿಸೋಡ್ ನೋಡ್ಕೊಂಡು ನಾನೇ ಹೋಗ್ತೀನಿ. ಅಷ್ಟೆಲ್ಲ ಅತ್ತೆ ಸೊಸೆ ಜಗಳದ ಮಧ್ಯೆನೂ ಪ್ರಿಯಾಂಕಾ ಮತ್ತೆ ಬಿಗ್ ಬಾಸ್ ನೋಡಬೇಕು ಅಂತ ಹೋಗಿ ಕುತ್ಕೋತಾಳೆ. ಸುಧನಿ ಕೂಡ ತನ್ನ ಸೊಸೆ ಜೊತೆ ಜಗಳ ಮಾಡಿ ಮಾಡಿ ತುಂಬ ಸುಸ್ತಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಟಿವಿ ನೋಡೋಣ ಅಂತ ಅವ್ರ ಜೊತೆ ಹೋಗಿ ಕುತ್ಕೋತಾಳೆ. ಅಲ್ಲ ಕಣೆ ಪ್ರಿಯಾಂಕಾ, ಈ ಬಿಗ್ ಬಾಸ್ನಲ್ಲಿ ಸುದೀಪ್ ಬೇರೆ ಬರ್ತಾನೇನೆ? ಹ್ಞೂ ಅತ್ತೆ, ಈ ಪ್ರೋಗ್ರಾಮ್ನಲ್ಲಿ ಅವನೇ ನಿರೂಪಣೆ ಮಾಡೋದು. ಶನಿವಾರ ವಾರದ ಕತೆ ಕಿಚ್ಚನ ಜೊತೆ ಅಂತ ಬಂದು ಬಿಡ್ತಾನೆ. ನಾನು ಡೈಲಿ ಇದನ್ನೇ ನೋಡೋದು ಅತ್ತೆ. ನೀವು ಹೇಳ್ತಿರ್ತೀರಲ್ಲ ಬಿಗ್ ಬಾಸ್ ನೋಡ್ತಾಳೆ ಬಿಗ್ ಬಾಸ್ ನೋಡ್ತಾಳೆ ಅಂತ, ನಾನು ಇದನ್ನೇ ನೋಡೋದು. ಓ ಹೌದೇನೆ ಪ್ರಿಯಾಂಕಾ, ಚೆನ್ನಾಗಿದೆ ಕಣೆ. ನಾನಂತೂ ನೋಡೇ ಇರಲಿಲ್ಲ, ಇವತ್ತೇ ನೋಡ್ತಾ ಇರೋದು. ನಾಳೆಯಿಂದ ಬೇಗ ಬೇಗ ಕೆಲಸ ಮಾಡಿಕೊಂಡು ನಾನು ಬರ್ತೀನಿ ಆಯ್ತಾ ನಿನ್ನ ಜೊತೆ ನೋಡೋಕ್ಕೆ? ಹಾಂ ಅತ್ತೆ, ನೀವು ಬನ್ನಿ ನಾಳೆಯಿಂದ. ಸಾರಿ ಅತ್ತೆ, ನಾನು ನಾಳೆಯಿಂದ ನಿಮ್ಮ ಜೊತೆ ಕೆಲ್ಸಕ್ಕೆ ಬರ್ತೀನಿ ಆಯಿತಾ? ಬೇಗ ಬೇಗ ಎಲ್ಲ ಕೆಲಸ ಮಾಡಿಬಿಟ್ಟು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಬಿಗ್ ಬಾಸ್ ನೋಡೋಣ. ಹಾಂ ಕಣೆ ಪ್ರಿಯಾಂಕಾ, ನಾನು ಇನ್ಮೇಲೆ ಯಾರ ಹತ್ರನೂ ನಿನ್ನ ಬಗ್ಗೆ ಏನೂ ಹೇಳಲ್ಲ ಆಯಿತಾ? ಇಬ್ಬರು ಚೆನ್ನಾಗಿರೋಣ. ಅಬ್ಬಾ, ಅಂತೂ ಇಂತೂ ಜಗಳ ಎಲ್ಲ ಮರೆತು ಅತ್ತೆ ಸೊಸೆ ಒಂದಾದ್ರಲ್ಲ, ಅಷ್ಟು ಸಾಕು. ನಾನೊಬ್ಬ ನೆಮ್ಮದಿಯಾಗಿರ್ಬೋದು ಇನ್ಮೇಲೆ. ಅಂತೂ ಇಂತೂ ಅತ್ತೆ ಸೊಸೆ ಇಬ್ಬರು ಒಂದಾಗಿ ಒಟ್ಟಿಗೆ ಕೂತ್ಕೊಂಡು ಬಿಗ್ ಬಾಸ್ ಶೋ ನೋಡೋಕೆ ಶುರು ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.